ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಬೆಳಗ್ಗೆನೆ ಬೇಗನೆ ಎಚ್ಚರ ಆಗೋಯ್ತು. ಇವತ್ತು ಸ್ಕೂಲ್ ಇಲ್ಲ, ಬಟ್ ಸ್ಟಿಲ್ ಎಚ್ಚರ ಆಯ್ತು. ದಿನ ಅದೇ ಟೈಮಲ್ಲಿ ಹೇಳ್ತೀನಲ್ವಾ, ಅದಕ್ಕೆ ಇವತ್ತು ಅಲಾರಾಮ್ ಇಲ್ದೇನೆ ನಾನೇ ಅಲಾರಾಮ್ ಆಗ್ಬಿಟ್ಟಿದ್ದೀನಿ. ಅಲಾರಾಮ್ಗೆ ಅಲಾರಾಮ್ ಆಗ್ಬಿಟ್ಟಿದ್ದೀನಿ. ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರಾ. ಇವತ್ತು ರಾಜೇಶ್ ಮನೇಲಿ ಇಲ್ಲ, ನಾನು ಮತ್ತೆ ಸಾನು ಇಬ್ರೇನೆ. ರಾಜೇಶ್ ಊರಿಗೆ ಹೋಗಿದ್ದಾರೆ, ಟೆಸ್ಟ್ಗೆ ಕರ್ಕೊಂಡು ಹೋಗಿದಾರಂತೆ. ಸೊ ಇವತ್ತು ಟೆಸ್ಟ್ ಮಾಡ್ತಾರೆ, ರಿಪೋರ್ಟ್ ನಾಳೆ ಬರುತ್ತೆ. ಸೊ ಬಂದ್ಮೇಲೆ ತಿಳಿಸ್ತೀನಿ ಯಾಕೆ ಹೋಗಿರೋದು, ಏನ್ ಪ್ರಾಬ್ಲಮ್ ಆಗಿತ್ತು, ಅಷ್ಟೊಂದು ಸೀರಿಯಸ್, ರಜಾ ಹಾಕ್ಬಿಟ್ಟು ಹೋಗೋವಂಥದ್ದು ಅಂತ ತಿಳಿಸ್ತೀನಿ. ಸೊ ಈಗ ಎದ್ದ ಮೇಲೆ ನೀರು ಕುಡಿತಾ ಇದ್ದೆ. ನೀರು ಕುಡಿತಾ ಹಾಗೆ ಬಾಲ್ಕನಿಲಿ ಬಂದು ನಿಂತಾಗ ಸ್ವಲ್ಪ ಒಣಗೋಗಿರೋ ಎಲೆಗಳು ಕಾಣ್ತು. ಸರಿ, ಇದನ್ನ ಕಟ್ ಮಾಡೋಣ. ಈ ರೀಸೆಂಟ್ ಡೇಸ್ ಅಲ್ಲಂತೂ ಸಾನುಗೆ ಓದ್ಸೋದಿರುತ್ತಲ್ವಾ, ಅದಕ್ಕೆ ನಾನು ಏನೂ ಬೇರೆ ಕಡೆ ಗಮನ ಕೊಡ್ತಾ ಇಲ್ಲ. ಅದರಲ್ಲೂ ನಂದು ಕ್ರಾಂಪ್ಸ್ ಇರೋದ್ರಿಂದ ಏನೂ ಯೋಚನೆ ಮಾಡೋಕ್ಕಾಗೋದಿಲ್ಲ, ಆ ಥರ ಮಾಡಿಬಿಡುತ್ತೆ ನನಗೆ. ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಆರಾಮಾಗಿದ್ದೀನಿ. ಅದಕ್ಕೆ ಇದೆಲ್ಲ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸರಿ, ಮಾಡಬೇಕು ಅನ್ನಿಸ್ದಾಗ್ಲೇ ಮಾಡಿಬಿಡೋಣ. ಆಮೇಲೆ ಏನಾಗುತ್ತೋ ಅದನ್ನು ನೋಡ್ಕೊಳ್ಳೋಣ, ಬೇಡ ಆಮೇಲೆ ಅನ್ನೋದು ಈಗಲೇ ಮಾಡಿಬಿಡೋಣ ಅಂತ ಹೇಳಿ ಬೆಳಿಗ್ಗೆನೆ ಗಿಡಗಳ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಸಮ್ಮರ್ ಅಲ್ವಾ, ಎಲೆಗಳೆಲ್ಲ ಉದುರ್ತಾ ಇದೆ. ಆ್ಯಂಡ್ ಈ ಅರೇಕಾ ಪಾಮ್ದು ಒಣಗಿತ್ತು. ಅಂದರೆ ಇದರಲ್ಲಿ 3 ಎಲೆ ಬಿಡೋದು ಸ್ನೇಹಿತರೆ. ಒಂದು ಒಣಗೋ ಸ್ಟೇಜಿಗೆ ಬಂದಿರುತ್ತೆ, ಎಲೆಗಳೆಲ್ಲ ಎಲ್ಲೋ ಆಗ್ಬಿಟ್ಟಿರುತ್ತೆ, ಟಿಪ್ಗಳೆಲ್ಲನೂ ಒಣಗಿರುತ್ತೆ, ಮಧ್ಯ ಎಲ್ಲ ಎಲ್ಲೋ ಆಗಿರುತ್ತೆ. ಅದು ಬಿಟ್ಟರೆ ಇನ್ನು ಒಂದು ಚೆನ್ನಾಗಿರುತ್ತೆ, ಇನ್ನು ಒಂದು ಹೊಸದಾಗಿ ಚಿಗುರುತ್ತೆ, ಅಷ್ಟೇ. 3 ಎಲೆ. ಸೊ ಇನ್ನು ಒಂದು ನಾನು ಬಿಡ್ತಾ ಇದೆ ಅಂದ ತಕ್ಷಣ ಆ ಒಣಗೋಗಿರೋದನ್ನ ಕಟ್ ಮಾಡಿಬಿಡ್ತೀನಿ. ಸೊ ಲಿಟ್ರಲಿ ನಾವು 3 ಫ್ರೆಶ್ ಎಲೆಗಳನ್ನ ನೋಡ್ಬೋದು. ಜಾಸ್ತಿ ಬಿಟ್ರೆ ಒಣಗೋಗಿ ಹಳೇ ಗಿಡದ ಥರ ಕಾಣುತ್ತೆ. ಇನ್ನು ಒಂದು ಬಳ್ಳಿ ಹಬ್ಸಿದ್ದೀನಿ. ಆ ಬಳ್ಳಿ ಎಷ್ಟು ರ್ಯಾಪಿಡ್ ಆಗಿ ಬೆಳೀತಾ ಇದೆ ಅಂದರೆ ನಮ್ಮ ಪಕ್ಕದ ಬಾಲ್ಕನಿಗೆ ಎಂಟರ್ ಮಾಡಿಬಿಟ್ಟಿತ್ತು. ಸೊ ಅದನ್ನು ಕೂಡ ಎಳೆದು ಕಟ್ ಮಾಡಿದ್ದೀನಿ. ಅದು ಅಲ್ಲೇ 2 ಈಗ ಆಗುತ್ತೆ. ಎಲ್ಲಿ ಕಟ್ ಮಾಡಿರ್ತೀನೋ ಅಲ್ಲಿ 2 ಬ್ರ್ಯಾಂಚ್ ಥರ ಬಿಡುತ್ತೆ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ನಾರ್ಮಲ್ ಆಗಿ ಎಷ್ಟು ಫಾಸ್ಟಾಗಿ ಬೆಳೆಯುತ್ತೋ ಅಷ್ಟು ಫಾಸ್ಟಾಗಿ ಬೆಳೆಯೋದಿಲ್ಲ. ಇನ್ನು ಈ ಕಡೆ ಬಂದರೆ ಮಾರಿಗೋಲ್ಡ್ ಚೆಂಡು ಹೂವದ ಗಿಡ ಒಣಗ್ತಾ ಇದೆ. ಅಂದರೆ ಇದು ನಾನ್ ಸೀಸನ್ ಅನಿಸುತ್ತೆ, ಅದರದ್ದು ಸೀಸನ್ ಅಲ್ಲ. ಏನಿದ್ರು ಈ ಗಣೇಶ ಹಬ್ಬಕ್ಕೆ ಹಾಕಿದಾಗ 1 ತಿಂಗಳು ಮುಂಚೆ ಚೆನ್ನಾಗಿ ಚಿಗುರತ್ತೆ, ಹೂವು ಬಿಡುತ್ತೆ. ಸೊ ಈಗ ಸ್ವಲ್ಪ ಮೊಗ್ಗುಗಳು ಇದೆ, ಬಟ್ ಸ್ಟಿಲ್ ಗಿಡ ಒಣಗ್ತಾ ಇದೆ. ಇದು ನಾನ್ ಸೀಸನ್ ಅಂತಾನೆ ಆ ಥರ ಆಗ್ತಾ ಇರೋದು. ನೋಡಿ, ಅದು ಮೊಗ್ಗಿದೆ, ಏನು ಮಾಡಲಿ, ಕೀಳಲ್ಲ ಬೇಡವಾ ಅಂತ ಅನ್ನಿಸ್ತಾ ಇತ್ತು. ಸೊ ಬಿಟ್ಟಿದ್ದೀನಿ, ನೋಡೋಣ ಬಿಡು ಏನಾಗುತ್ತೆ. ಎಲೆಗಳೆಲ್ಲ ಒಂಥರ ವೈಟಿಶ್ ಆಗಿಬಿಟ್ಟಿದೆ, ಬಟ್ ಸ್ಟಿಲ್ ಮೊಗ್ಗಿದೆಯಲ್ಲ ಅಂದ್ಬಿಟ್ಟು ಕೀಳಲಿಲ್ಲ ನಾನು. ಗಿಡಗಳ ಕೆಲಸ ಎಷ್ಟೊಂದು ಇರುತ್ತೆ ಅಂದರೆ ಏನಾದರೂ ಒಂದು ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ, ಆದರೆ ಟೈಮ್ ಲಿಮಿಟ್. ಈಗ ನೀರು ಕುಡಿತಾ ಇದ್ದೆ, ನೀರು ಕುಡ್ದು ಆಯಿತು. ಸರಿ, ಇವಾಗ ಸಾಕು, ಆಮೇಲೆ ಇನ್ನೂ ತುಂಬ ಕೆಲಸ ಇದೆ, ಅದನ್ನು ಆಮೇಲೆ ಮಾಡ್ಕೊಳ್ಳೋಣ ಅಂತ ಸ್ಟಾಪ್ ಮಾಡ್ತಾ ಇದ್ದೀನಿ. ಈಗ ಮನೆ ಗುಡಿಸ್ಕೊಂಡೆ. ಇದಾದಮೇಲೆ ಹಾಲು ಕುಡಿಬೇಕು. ಈಗ ನಾನು ಇನ್ನು ಹಾಲು ಕುಡ್ದಿಲ್ಲ, ಸಾನುಗೂ ಕೊಟ್ಟಿಲ್ಲ. ಅವಳಿಗೆ ನಟ್ಸ್ ಕೊಟ್ಟಿದ್ದೆ ತಿನ್ನು ಅಂತ ಹೇಳಿಬಿಟ್ಟು. ನೆನ್ನೆ ಬಾದಾಮ್ ನೆನೆಸೋದು ಮರ್ತುಬಿಟ್ಟಿತ್ತು. ಯಾಕೆ ಅಂದರೆ ರಾಜೇಶ್ ಅದನ್ನು ನೆನೆಸೋದು ಡೈಲಿ, ನಾನು ನೆನೆಸೋದಿಲ್ಲ. ಸೊ ನೆನ್ನೆ ರಾತ್ರಿ ನಾನು ನೆನೆಸೋದನ್ನು ಮರ್ತುಬಿಟ್ಟೆ. ಸರಿ, ಏನಾದರೂ ತಿನ್ನಬೇಕಲ್ವಾ, ಇಲ್ಲ ಅಂದರೆ ಏನಾದರೂ ಜಂಕ್ ತಿನ್ನಬೇಕು, ಬಿಸ್ಕೆಟ್ ತಿನ್ನಬೇಕು, ಬ್ರೆಡ್ ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ನಟ್ಸ್ನೆಲ್ಲನೂ ತೆಗೆದು ನನಗೂ ಕೊಡು, ನೀನು ತಿನ್ನು ಅಂತ ಹೇಳಿದ್ದೆ. ಇದು ತಿಂದಾದಮೇಲೆ ಹಾಲು ಕೊಡ್ತೀನಿ ಅಂತ. ಸೊ ಈಗ ನಾನು ಸಾನುಗೆ ಮೊಸರು ಹಚ್ತಾ ಇದ್ದೀನಿ ಕೂದಲಿಗೆ. ಮೊಸರು ಯಾಕೆ ಹಚ್ಚೋದು ಅಂದರೆ ಡ್ಯಾಂಡ್ರಫ್ ಕಡಿಮೆ ಮಾಡೋದಕ್ಕೆ. ಸಾನುಗೆ ಆಯಿಲಿ ಸ್ಕ್ಯಾಲ್ಪ್, ಹಾಗಾಗಿ ಸ್ವಲ್ಪ ಧೂಳು ಸೇರಿದ್ರೂ ಅಥವಾ ಶಕೆ ಆದ್ರೂ ಅವಳಿಗೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಆಮೇಲೆ ಎಣ್ಣೆ ಪ್ರಾಪರಾಗಿ ಹಚ್ಚಲಿಲ್ಲ ಅಂದರೆ, ಲೈಕ್ ವಾರಕ್ಕೆ ಅವಳು 2 ದಿನ ಆಯಿಲಿಂಗ್ ಮಾಡಿ ಬಿಡಬೇಕು. ಆವಾಗ ಏನು ಜಾಸ್ತಿ ಕಾಣೋದಿಲ್ಲ, ಬಟ್ ಕೆಲವೊಂದು ಸಾರಿ ಮರ್ತುಬಿಟ್ಟಿರ್ತಾಳೆ, ಆವಾಗ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಬಟ್ ಈಗ ಕಡಿಮೆ ಇತ್ತು. ಇಷ್ಟು ದಿನ ಚಳಿ ಇತ್ತಲ್ಲ, ಶಕೆ ಅಂತ ಏನೂ ಆಗ್ತಾ ಇರಲಿಲ್ಲ. ಸೊ ಜಾಸ್ತಿ ಏನಾಗಿರಲಿಲ್ಲ. ಆದರೆ ನಾನು ಮೊಸರು ತಂದಿದ್ದೆ, ಆ ಮೊಸರು ಹುಳಿ ಬಂದುಬಿಟ್ಟಿತ್ತು. ತುಂಬ ದಿನ ಇಟ್ಟು ಅಥವಾ ಈ ಸಮ್ಮರ್ಗೋ ಏನೋ ಜಾಸ್ತಿನೇ ಹುಳಿ ಬಂದಿತ್ತು. ತಿನ್ನೋದಕ್ಕೆ ಕುಡಿಯೋದಕ್ಕೆ ಒಂಥರ ಟೇಸ್ಟ್ ಬೇರೆ ಅನ್ನಿಸ್ತಾ ಇತ್ತು. ಸರಿ, ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂಥೇಳಿ ನೆನ್ನೆ ರಾತ್ರಿಯೇ ಹಂಗೆ ಕರ್ಡ್ ಮಾಡಿದ್ದೆ. ಅಂದರೆ ಅದರಲ್ಲಿ ಇರೋ ಅಂಥ ನೀರನ್ನೆಲ್ಲ
ತೆಗೆದ್ಬಿಡೋದು. ಒಂದು ಮಸ್ಲಿನ್ ಕ್ಲಾತಲ್ಲಿ ಅಥವಾ ಕಾಟನ್ ಕ್ಲಾತಲ್ಲಿ ಹಾಕಿ ಕಟ್ಟಿಬಿಟ್ರೆ ನೀರೆಲ್ಲನೂ ಇಳ್ದಿರತ್ತೆ. ಸೊ ಇದು ಗಟ್ಟಿಯಾಗಿರುತ್ತೆ, ಒಂಥರ ಕ್ರೀಮ್ ಥರ ಬಂದಿರುತ್ತೆ. ಸೊ ಅದನ್ನ ಸಾನುಗೆ ಹಚ್ತಾ ಇದ್ದೀನಿ. ಇದನ್ನ ಹಚ್ಚಿ ಮಿನಿಮಮ್ ಅರ್ಧ ಗಂಟೆ ಬಿಡಬೇಕು. ಒಂದು ಗಂಟೆ ಟೈಮಲ್ಲಿ ಅಂದರೆ ಅವ್ರಿಗೆ ತುಂಬ ಶೀತ ಆಗುತ್ತೆ ಅನ್ನೋ ಹಾಗಿದ್ರೆ ಅರ್ಧ ಗಂಟೆ ಸಾಕು. ಇಲ್ಲಾಂದರೆ 1 ಅವರ್ ಕೂಡ ಬಿಟ್ಟು ಆಮೇಲೆ ನೀಟಾಗಿ ಪ್ಲೇನ್ ವಾಟರಲ್ಲೇ ವಾಶ್ ಮಾಡಿಬಿಟ್ಟು ಶ್ಯಾಂಪೂ ಮಾಡಬೇಕು. ಸೊ ಡ್ಯಾಂಡ್ರಫ್ ಯಾರು ಜಾಸ್ತಿ ಇರುತ್ತಲ್ವಾ, ಅವ್ರಿಗೆ ಏನು ಮಾಡಿದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಅಂದಾಗ ವಾರಕ್ಕೊಂದ್ಸರಿ ಈ ಥರ ಮಾಡಿ ನೋಡಿ. ಕೂದಲು ಕೂಡ ಸ್ವಲ್ಪ ಶೈನ್ ಆಗಿ ಕಾಣುತ್ತೆ, ಸಾಫ್ಟ್ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಈಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ತರಕಾರಿ ಎಲ್ಲ ತೆಗ್ದಿಟ್ಟಿದ್ದೀನಿ, ಬಿಡಿಸ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಸಾನು ಬಂದು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂದ್ಲು. ನೀನು ಕಟ್ ಮಾಡೋದಕ್ಕೆ ಆಗೋದಿಲ್ಲ ಮಗಳೇ ಬಿಡು ಅಂದಿದ್ದಕ್ಕೆ ಚಾಪರ್ ಇದೆ ಅಲ್ಲ, ನಾನು ಚಾಪರಲ್ಲಿ ಮಾಡ್ತೀನಿ, ಅದು ಈರುಳ್ಳಿ ಚಾಪರ್ ಅಲ್ಲ ವೆಜ್ಜಿ ಚಾಪರ್ ಅಂತ ಹೇಳಿಬಿಟ್ಟು ಈಗ ನಾನು ಮಾಡ್ತೀನಿ ಅಂತ ಬಂದಿದ್ದಾಳೆ. ಅದಕ್ಕೆ ಹಾಕಬೇಕು ಅಂದ್ರೂ ಸಣ್ಣ ಸಣ್ಣ ಕಟ್ ಮಾಡಿಕೊಂಡೇ ಹಾಕಬೇಕು. ಬಟ್ ಇದಕ್ಕಿಂತ ಸಣ್ಣ ಮಾಡಬೇಕಿತ್ತು. ಸರಿ ಏನೋ ಮಾಡ್ಕೊಮ್ಮ ಅಂದ್ಬಿಟ್ಟು ಹೇಳಿದೆ, ಮಾಡ್ತಾ ಇದ್ದಾಳೆ. ಈ ಚಾಪರಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಗಟ್ಟಿ ಪೀಸಸ್ ಅಲ್ವಾ, ಸಿಗಾಕೊಂಡ್ಬಿಡುತ್ತೆ. ಅದಕ್ಕೆ ಒಂದು 4 ಸಾರಿ ತೆಗೆದು ಸಿಗಾಕೊಂಡಿರೋದನ್ನ ತೆಗೆದ್ಬಿಟ್ಟು ಮತ್ತೆ ಹಾಕಿ ಮಾಡಿದೆ. ನಾನು ಮಾಡಿದೆ, ಸಾನೂ ಮಾಡಿದ್ಲು. ಮಾಡಬೇಕಾದ್ರೆ ಮತ್ತೆ ಅದು ಸಿಗಾಕೊಳ್ತಾ ಇತ್ತಾ, ತೆಗಿಯೋದು ಹಾಕೋದು. ಬಟ್ ಅಟ್ ಲಾಸ್ಟ್ ನೋಡಿ ಪೀಸಸ್ ಯಾವುದು ಈವನ್ ಆಗಿಲ್ಲ, ಎಲ್ಲ ಅನ್ಈವನ್. ಸರಿ ಬಿಡು ಅಂದ್ಬಿಟ್ಟು ನೆಕ್ಸ್ಟ್ ಈಗ ಸಾಫ್ಟ್ ಆಗಿರೋದು ಅಂದರೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕ್ಕೊಂಡು ನೋಡ್ತಾ ಇದ್ದೀವಿ, ಅದು ಹೇಗೆ ಬರುತ್ತೆ ನೋಡೋಣ ಅಂತ. ಅದೂ ಸ್ವಲ್ಪ ಅನ್ಈವನ್ ಅಂತ ಹೇಳ್ಬೋದು, ಬಟ್ ಬೆಟರ್ ಇದಕ್ಕಿಂತ. ಇದೆಲ್ಲ ಸ್ವಲ್ಪ ಗಟ್ಟಿ ಅಲ್ವಾ, ಅಷ್ಟು ಸಮವಾಗಿ ಬಂದಿರಲಿಲ್ಲ. ಈರುಳ್ಳಿ ಕ್ಯಾಪ್ಸಿಕಮ್ ಅಂತೂ ಸಾಫ್ಟ್ ಇತ್ತಲ್ಲ, ಸೊ ತುಂಬ ಬೇಗ ಕಟ್ ಆಗೋಯ್ತದು. ನಾನು ಹಂಗೆ ಅಷ್ಟು ಸಣ್ಣ ಬೇಕಾಗಿರಲಿಲ್ಲ. ಬಟ್ ಏನೋ ಬಿಡು, ಎಲ್ಲ ತರಕಾರಿ ತಿನ್ನೋದೇ ದಪ್ಪ ಇದ್ರೇನು ಸಣ್ಣ ಇದ್ರೇನು ಅಂದ್ಬಿಟ್ಟು ಇವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ. ಪಾಸ್ತಾ ಯಾಕೆ ಅಂದರೆ ನಾವು ರಾಜೇಶ್ ಇಲ್ಲದೆ ಇದ್ದಾಗ ಪಾಸ್ತಾ ಮಾಡಿ ತಿನ್ನೋದು, ಸ್ಯಾಂಡ್ವಿಚ್ ಮಾಡಿ ತಿನ್ನೋದು, ಬ್ರೆಡ್ ರೋಸ್ಟ್, ಕಾರ್ನ್ಫ್ಲೇಕ್ಸು ಆ ಥರ ನಾವು ತಿಂಡಿಗೆ ಮಾಡಿ ತಿನ್ನೋದು. ರಾಜೇಶ್ ಇದ್ರೆ ಅವ್ರಿಗೆ ಪ್ರಾಪರ್ ಬ್ರೇಕ್ಫಾಸ್ಟ್ ಬೇಕು, ಸಾನುಗೆ ಈ ಥರದ್ದು ಬೇಕು. ಸಮ್ಟೈಮ್ಸ್ ನಾನು ಪ್ಯಾನ್ ಕೇಕು ಮಾಡ್ಕೊಡ್ತೀನಿ, ಆದರೆ ಇವತ್ತು ಪ್ಯಾನ್ ಕೇಕ್ ಮಾಡಿದ್ರೆ ನಾನು ಅದು ಸಿಹಿ ಇರುತ್ತೆ, ನಾನು ತಿನ್ನೋದಿಲ್ಲ. ಅದಕ್ಕೆ ನಾನು ಅದು ಸ್ವಲ್ಪ ಕಡಿಮೆನೇ ಮಾಡೋದು. ಪಾಸ್ತಾ ಆದರೆ ಅದು ವೀಟ್ ಪಾಸ್ತಾ ಇರುತ್ತಲ್ಲ, ಆ್ಯಂಡ್ ತರಕಾರಿ ನೋಡಿ ಎಷ್ಟೊಂದು ತರಕಾರಿ ಹಾಕಿದ್ದೀನಿ. ಆಲ್ಮೋಸ್ಟ್ ಪಾಸ್ತಾ ಎಷ್ಟು ಹಾಕ್ತೀನೋ ಅಷ್ಟೇ ತರಕಾರಿಗಳನ್ನ ಹಾಕಿರ್ತೀನಿ ಸಮ ಪ್ರಮಾಣದಲ್ಲಿ, ಅಥವಾ ತರಕಾರಿಗಳು ಜಾಸ್ತಿನೇ ಇರುತ್ತೆ. ನಾನು ಇದಕ್ಕೆ ಯಾವುದೇ ಥರದ ಸಾಸ್ ಎಲ್ಲನೂ ಯೂಸ್ ಮಾಡೋದಿಲ್ಲ. ಜಸ್ಟ್ ಉಪ್ಪು, ಖಾರ, ಅರಿಶಿನದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟೇ ಹಾಕೋದು ನಾನು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿ ಬಿಟ್ಟರೆ ಇವತ್ತು ಪಾಸ್ತಾ ರೆಡಿ. ನಮ್ಮ ತಿಂಡಿಗೆ ಮತ್ತು ಊಟಕ್ಕೆ ಇದೇನೆ, ಮಧ್ಯಾಹ್ನನೂ ಮಾಡೋ ಚಿಂತೆ ಇಲ್ಲ, ಏನಿದ್ರು ರಾತ್ರಿನೇ. ಅದು ರಾಜೇಶ್ ಬರ್ತೀನಿ ಅಂತ ಹೇಳಿದ್ರೆ, ಇಲ್ಲ ಅಂದರೆ ನಾವು ಇನ್ನೇನಾದರೂ ಬೇರೆ ಯೋಚನೆ ಮಾಡ್ತೀವಿ. ನಂದಿನ್ನ ಸ್ನಾನ ಆಗಿಲ್ಲ ಸ್ನೇಹಿತರೆ, ಸ್ವಲ್ಪ ಗಿಡಗಳನ್ನ ನೋಡಬೇಕಿತ್ತು. ಈ ಸ್ನೇಕ್ ಪ್ಲ್ಯಾಂಟ್ ನೋಡಿ ಎಲೆಗಳೆಲ್ಲನೂ ಕೆಳಗಡೆ ವಾಲ್ತಾ ಇದೆ, ಬಿದೋಗಂಗೆ ಆಗ್ತಾ ಇದೆ. ಅಂದರೆ ಇದು ತುಂಬಾ ಹಳೆ ಗಿಡ, ತುಂಬ ಉದ್ದುದ್ದ ಬೆಳೆದ್ಬಿಟ್ಟಿದೆ. ನಿಂತ್ಕೊಳ್ಳೋದಕ್ಕೆ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡೋಣ, ಎಲ್ಲ ದೊಡ್ಡ ಗಿಡಗಳನ್ನ ಒಂದ್ರಲ್ಲಿ ಹಾಕೋಣ. ಅಂದರೆ ತುಂಬ ಉದ್ದ ಎಲೆ ಬಿಟ್ಟಿರೋದು ಎಲ್ಲ ಒಂದಕ್ಕೆ ಹಾಕೋಣ. ಸಣ್ಣ ಇವಾಗ ಚಿಗುರ್ತಾ ಇರೋದು. ಆ್ಯಂಡ್ ಇದರಲ್ಲೇನೆ 2 ಥರ ಲೀಫ್ ಬಂದ್ಬಿಟ್ಟಿದೆ. ಒಂದು ಸ್ವಲ್ಪ ಗ್ರೀನಿಶ್, ಇನ್ನ ಒಂದು ಸ್ವಲ್ಪ ವೈಟ್ ಆ್ಯಂಡ್ ಗ್ರೀನ್ ಮಿಕ್ಸ್. ಸೊ ಅದೆರಡನ್ನು ಸಪ್ರೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ 4 ಪಾಟ್ ಇದೆ, ಅದರಲ್ಲಿ ನಾನು ಸದ್ಯಕ್ಕೀಗ 2 ಅಥವಾ 3 ಮಾಡ್ತೀನಿ ಅಷ್ಟೇನೆ. ಇದು ಒಂದನ್ನ ನಾನು ಒಳಗಡೆ ಇಟ್ಕೋತೀನಿ, ಒಂದನ್ನ ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ಇಟ್ಟಿದ್ದೀನಿ. ಅದನ್ನ ಸ್ವಾಪ್ ಮಾಡ್ತಾ ಇರ್ತೀನಿ ವಾರಕ್ಕೊಂದ್ಸಾರಿ. ಚೆನ್ನಾಗಿ ನೀರ್ ಹಾಕ್ಬಿಟ್ಟು ಅದನ್ನ ಒಳಗಡೆ ಇಟ್ಕೊಂಡ್ರೆ ವಾರ ಪೂರ್ತಿ ನೀರ್ ಹಾಕೋದಿಲ್ಲ. ಹೊರಗಡೆ ಇಟ್ಟಿರೋದಕ್ಕೆ ವಾರಕ್ಕೆ 2 ಸಾರಿ ಹಾಕಿರ್ತೀನಿ. ಅದಕ್ಕೆ ಬಿಸಿಲು ಸಿಗತ್ತೆ, ಗಾಳಿ ಸಿಗತ್ತೆ, ಸೊ ಅಲ್ಲಿ ಅದು ಚೆನ್ನಾಗಿ ಬೆಳೆಯುತ್ತೆ. ನಾವು ಒಳಗಡೆನೇ ಇಟ್ಕೊಂಡ್ರೆ ಬೆಳೆಯೋದಿಲ್ಲ, ಹೇಗಿಟ್ಟಿರ್ತೀವೋ ಹಾಗೆ ಇರತ್ತೆ. ಅದನ್ನ ಬಿಸಿಲಲ್ಲಿ ಈ ತರ ವಾರದಲ್ಲಿ 1 ದಿನ ಆದ್ರೂ ಹೊರಗಡೆ ಇಡಬೇಕು. ಆ ತರ ಇಟ್ಟಾಗ ಹೊಸ ನ್ಯೂ ಬರ್ಡ್ಸ್ ಕಾಣುತ್ತೆ, ಅದು ಹೆಲ್ದಿಯಾಗಿ ಕೂಡ ಬೆಳೆಯುತ್ತೆ. ಕಲರ್ ವೇರಿಯೇಷನ್ ಅವಾಗ್ಲೇ ಆಗೋದು ಚೆನ್ನಾಗಿ ಬೆಳೆದಾಗ. ಈ ಗಿಡ ನೋಡಿ ನಾನೇ ಪ್ರಾಪಗೇಟ್ ಮಾಡಿರೋದು ಅನ್ಸುತ್ತೆ. 3 ಅಥವಾ 4 ನಾನು ಚಿಗುರಿಸಿರೋದು. ಅದ್ರ ಪಕ್ಕ ಎಷ್ಟು ಜಾಗ ಇದೆಯೋ ಅಲ್ಲೆಲ್ಲಾನು ಹೊಸ ಚಿಗುರು ಬಂದಿದೆ. ಅಂದರೆ ಇದು ಎಷ್ಟೇ ಕಡಿಮೆ ಜಾಗ ಇದ್ರೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಅದಕ್ಕೆ ನಾವು ಬಿಸಿಲು ಗಾಳಿ ಎಲ್ಲನೂ ಕೊಡಬೇಕು. ಮಣ್ಣು ಇದೇ ಥರ ಇರಬೇಕು ಅಂತ ಏನೂ ಇಲ್ಲ. ನಾನು ಸ್ವಲ್ಪ ಜಿಗುಟ್ ಮಣ್ಣು ಹಾಕಿದ್ದೆ ಅದರಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ಸ್ವಲ್ಪನೂ ಎಲ್ಲೂ ಜಾಗ ಇಲ್ಲ, ಆ ರೀತಿಯಲ್ಲಿ ಬೆಳ್ಕೊಂಡಿದೆ. ಸೊ ಇದು ನೋಡಿ, ಲೀಫ್ ಕಲರು ಸ್ವಲ್ಪ ವೈಟಿಶಲ್ಲಿ ಇದೆ, ಬೇರೆದೆಲ್ಲ ಹೇಗೆ ಗ್ರೀನಿಶ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲನೂ ಈಗ ಸಪ್ರೇಟ್ ಮಾಡ್ತಾ ಇದ್ದೀನಿ. ಒಂದು ಕಾಮೆಂಟ್ ಬಂದಿತ್ತು ಸ್ನೇಹಿತರೆ, ಪ್ಲೀಸ್ ಟೆಲ್ ಅಬೌಟ್ ಸಾನುಸ್ ಅಡಿನಾಯ್ಡ್ ಇಶ್ಯೂ. What are the remedies you followed and about the treatment, because my daughter has the same issue and doctor suggesting for surgery, but we are looking for other remedies ಅಂತ. ನನಗೂ ಕೂಡ ಹೀಗೇನೆ ಆಗಿತ್ತು. ನನಗೆ ಬೇರೆ ದಾರಿನೇ ಇಲ್ವಾ, ನನಗೆ ಆಪ್ರೇಷನ್ ಮಾಡಿಸೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಆಪ್ರೇಷನ್ ಮಾಡಿಸಿದ್ರೂ ಮತ್ತೆ ಅದು ಅಕರ್ ಆಗೋ ಚಾನ್ಸಸ್ ಇರುತ್ತಂತೆ, ಸಮ್ ಏಜ್ ತನಕನೂ ಅದು ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಏನು ಬೇರೆ ಅಂತ ನೋಡಿದಾಗ ನಾವು ಹೋಮಿಯೋಪತಿನ ಟ್ರೈ ಮಾಡಿದ್ವಿ. ಹೋಮಿಯೋಪತಿಲಿ ಏನಪ್ಪ ಅಂದರೆ ಫಾಸ್ಟ್ ರಿಸಲ್ಟ್ ನೋಡೋದಕ್ಕಾಗೋದಿಲ್ಲ, ಅಟ್ಲೀಸ್ಟ್ 1 year ಮೆಡಿಸಿನ್ಸ್ ತೊಗೊಳ್ಬೇಕು. ಕೆಲವೊಬ್ರು ಹೇಳ್ತಾರೆ ಅದರಲ್ಲೂ ಕೂಡ ಸ್ಟೆರಾಯ್ಡ್ಸ್ ಹಾಕಿರ್ತಾರೆ, ಅದು ಒಳ್ಳೇದಲ್ಲ ಅಂತ. ಕೆಲವೊಬ್ರು ನಾವು ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡೋದು, ನಮಗೂ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿದ್ದಾಗ ನಾವು ಮೋರ್ ದೆನ್ 1 year ಟ್ರೀಟ್ಮೆಂಟ್ ತಗೊಂಡಿದ್ದೀವಿ. ಹೇಗೆ ಅಂದರೆ ಫಸ್ಟ್ 9 months ರೆಗ್ಯುಲರ್ ಆಗಿ ಅವ್ರು ಏನು ಹೇಳಿದ್ರು ಅದನ್ನ ತಗೊಂಡು, ಆಮೇಲೆ 3 ರಿಂದ 4 ತಿಂಗಳು ರೆಡ್ಯೂಸ್ ಮಾಡ್ಕೊಂಡು ಬಂದು ಆಮೇಲೆ ಬಿಟ್ಬಿಟ್ಟೆ. ಯಾಕೆ ಅಂದರೆ ಅವ್ರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತು. ಅಂದರೆ ಫ್ರೀಕ್ವೆಂಟ್ ಆಗಿ ಹುಷಾರ್ ತಪ್ಪದಾಗೆಲ್ಲಾನು ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದು ಕಡಿಮೆ ಆಯಿತು. ಸೊ ನಾನು ಮ್ಯಾನೇಜ್ ಮಾಡ್ತೀನಿ, ಹಾಗೇನೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಹೋಮಿಯೋಪತಿಗೆ ಹೋಗಿದ್ದು. ಅದು ಕಡಿಮೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು 1 yearಗೆ ನಿಲ್ಲಿಸ್ಬಿಟ್ಟೆ ಸ್ನೇಹಿತರೆ. ಈಗ ಅವಳಿಗೆ ಹುಷಾರ್ ತಪ್ತಾಳೆ. ಸ್ವಲ್ಪ ವೆದರ್ ಚೇಂಜ್ ಆದ್ರೂ, ಸ್ವಲ್ಪ ಐಸ್ ಕ್ರೀಮ್ ತಿಂದ್ರೂ, ಬೇರೆಯವರಿಂದ ಇನ್ಫೆಕ್ಷನ್ ತುಂಬ ಬೇಗ ಆಗುತ್ತೆ ಬೇರೆಯವ್ರಿಗೆ ಹುಷಾರ್ ತಪ್ಪಿದಾಗ. ಆದರೆ ಏನಪ್ಪ ಅಂದರೆ ಜ್ವರ ಸಿವಿಯರ್ ಆಗೋದಿಲ್ಲ, ಆ್ಯಂಟಿಬಯೋಟಿಕ್ ತಗೊಳ್ಳೇಬೇಕು ಅಂತೇನಾಗೋದಿಲ್ಲ. ಸ್ಟೀಮು, ಗಾರ್ಗಲ್ಲು, ಅಲರ್ಜಿ ಟ್ಯಾಬ್ಲೆಟ್ ಜೊತೆ ಪ್ಯಾರಾಸಿಟಮಲ್ಲು, ಮತ್ತು ಕೆಮ್ಮು ಬರುತ್ತೆ, ಆವಾಗ ಒಂದು ಕಾಫ್ ಸಿರಪ್, ಇಷ್ಟರಲ್ಲೇನೆ ಅವಳಿಗೆ ಕಂಟ್ರೋಲಲ್ಲಿ ಬರುತ್ತೆ. ಆ್ಯಂಡ್ ನಾವು ಎವ್ರಿ ಟೈಮು ಡಾಕ್ಟ್ರ್ ಹತ್ರ ತೋರಿಸೋದಿಲ್ಲ. ಅಲರ್ಜಿ ಟ್ಯಾಬ್ಲೆಟು, ಪ್ಯಾರಾಸಿಟಮಲ್ಲು ಮತ್ತು ಕೆಮ್ಮದು ಏನು ಅವರು ಮೊದಲು ಬರ್ಕೊಟ್ಟಿದ್ರು ಒಂದ್ಸಾರಿ, ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು 3 ದಿನದಲ್ಲೂ ಕಡಿಮೆ ಆಗಲಿಲ್ಲ ಅಂದಾಗ ಮಾತ್ರನೇ ನಾವು ಡಾಕ್ಟ್ರ್ ಹತ್ರ ತೋರಿಸೋದು. ಈಗ ರೀಸೆಂಟಾಗಿ ಅವಳಿಗೆ ಕಾಫ್ ಜಾಸ್ತಿ ಆಗಿಬಿಟ್ಟಿತ್ತು, ಆವಾಗ ತೋರಿಸಿದ್ವಿ. ನಾನು ನೋಡಿ ಸ್ನೇಹಿತರೆ, ಪೇಪರಲ್ಲಿ ಬರೆದು ಪ್ರಾಕ್ಟೀಸ್ ಮಾಡು ಅಂದರೆ ಬೋರ್ಡ್ ಮೇಲೆ ಬರಿತೀನಿ ಅಂದ್ಕೊಂಡು ಬರೆದು ಖಾಲಿ ಆಗಿಬಿಟ್ಟು ಒಂದು ರೀಫಿಲ್ದು ಬಾಟಲ್ ಇಟ್ಕೊಂಡು ಹಾಕ್ಕೊಳ್ಳೋದು, ಬರೆಯೋದು. ಅವರು ಕ್ಲಾಸಲ್ಲಿ ಬರೀತಾರಲ್ಲ ಆ ಥರ ಬರೆದಿದ್ದಾರೆ. ಡೇಟು, ಸ್ಯಾಟರ್ಡೇ ಇದೆಂದು ಏನೋ ಅರ್ಥ ಆಗಲಿಲ್ಲ. ಲೀಡರು, ಕ್ಲಾಸ್ ಲೀಡರು, ಕೋರ್ ಕ್ಲಾಸ್ ಲೀಡರು, ಸಬ್ಜೆಕ್ಟು, ಟಾಪಿಕ್ಕು, ನಂಬರ್ ರೋಲ್ ಪ್ರೆಸೆಂಟು, ನಂಬರ್ ಆ್ಯಬ್ಸೆಂಟು, ಟೋಟಲ್ ಪ್ರೆಸೆಂಟು, ಗರ್ಲ್ಸ್ ಎಷ್ಟಿದ್ದಾರೆ, ಬಾಯ್ಸ್ ಎಷ್ಟಿದ್ದಾರೆ ಅಂತ ಎಲ್ಲನೂ ಬರೀತಾರಂತೆ. ಅದನ್ನು ಇವ್ರುಗಳೇ ಬರೆಯೋದಂತೆ, ಅದಕ್ಕೆ ಇಲ್ಲೂ ಬರೆದಿಟ್ಟಿದ್ದಾಳೆ. ಸೊ ಈಗ ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದು ಸ್ನೇಹಿತರೆ. ಬೆಳಗ್ಗೆಯಿಂದನೂ ಬರೀ ಕೆಲಸಗಳೇ ಆಯಿತು. ಇವತ್ತು ರಾಜೇಶ್ ಇರಲಿಲ್ವಲ್ಲ, ನಿಧಾನಕ್ಕೆ ಎಲ್ಲನೂ ಮಾಡಿಕೊಂಡೆ. ಅವರಿದ್ದರೆ ಅವರೇ ನನಗೆ ಹೇಳೋದಿಲ್ಲ ಬೇಗ ಮಾಡು, ಆ ಥರ ಮಾಡು, ಈ ಥರ ಮಾಡು ಅಂತ. ಬಟ್ ಒಂಥರ ಮೂಡಿರಲಿಲ್ಲ ಅಂತಲೇ ಹೇಳ್ಬೋದು. ಏನೇ ಮಾಡೋದಕ್ಕೂ ಮನಸ್ಸಿರಲಿಲ್ಲ, ಅದಕ್ಕೆಲ್ಲನೂ ನಿಧಾನಕ್ಕೆ ಮಾಡಿಕೊಂಡು ಮುಗಿಸ್ದೆ. ನಾನು ಅಂದ್ಕೊಂಡೆ ಇವತ್ತು ಸಂಜೆನೇ ಬರ್ತಾರೆ ಅಂತ, ರಾತ್ರಿ ಬರ್ತೀನಿ ಅಂತ ಹೇಳಿದರು. ಅಂದರೆ ಬೆಳಿಗ್ಗೆ ಎಲ್ಲನೂ ಟೆಸ್ಟಿಂಗ್ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡು ಸಂಜೆ ಹೊರಟ್ರೂ ರಾತ್ರಿ ತನಕ ಬರ್ತೀನಿ ಅಂತ ಹೇಳಿದರು. ಇನ್ನು ಟೆಸ್ಟ್ಗಳು ಮಾಡಬೇಕಂತೆ. ಸೊ ಅದು ಮಾಡಿ ಅದ್ರ ರಿಸಲ್ಟ್ ಬರಬೇಕಂತೆ. ಸೊ ಇವತ್ತು ಅವರು ಬರೋದು ಕ್ಯಾನ್ಸಲ್ ಆಯಿತು. ಅದಕ್ಕೆ ನನಗೂ ಹೋಗೋದಕ್ಕೆ ಮನಸ್ಸಾಗಲಿಲ್ಲ. ಈ ಥರ ಏನಾದ್ರೂ ಅಲ್ಲೇ ಇರೋ ಥರ ಆಗಿಬಿಟ್ರೆ ಬರೋದು ಯಾವಾಗ, ಓದೋದು ಯಾವಾಗ ಎಕ್ಸಾಮ್ಗೆ, ಸೋಮವಾರನೂ ಎಕ್ಸಾಮ್ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಹೋಗೋದಕ್ಕೆ ಮನಸ್ಸಾಗಲಿಲ್ಲ. ಓಕೆ, ಇಷ್ಟು ಅಪ್ಡೇಟು ಬೆಳಿಗ್ಗೆಯಿಂದ ಇಷ್ಟು ಆಯಿತು. ಹೇಳಿದ್ನಲ್ಲ, ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋ ಹಾಗಿರಲಿಲ್ಲ. ಈಗ ರಾಜೇಶ್ ಬರಲ್ಲ ಅಂತ ಹೇಳಿದ್ರಲ್ಲ, ರಾತ್ರಿಗೆ ಏನಾದರೂ ಪ್ರಾಪರ್ ಮಾಡೋದಿಲ್ಲ, ಏನಾದರೂ ಲೈಟಾಗಿ ಮಾಡ್ಕೊಳ್ತೀನಿ. ಓಕೆ, ಮತ್ತು ಇನ್ನೂ ಒಂದು ತುಂಬ ಖುಷಿ ಆಗಿದ್ದು ನನಗೆ ಅಂದರೆ, ಅದು ಸಾನು ಡ್ರೆಸ್ನ ತುಂಬ ಜನ ಕೇಳಿದ್ರಿ ಎಲ್ಲಿ ತೊಗೊಂಡಿದ್ದು ಅಂತ. ಸೊ ಅದು ನಾನು ಏನು ರೆಫ್ರೆನ್ಸ್ ಫೋಟೋ ನಿಮಗೆ ತೋರಿಸಿದ್ದೆ ನೋಡಿ, ಅದೇ ಥರ ನಿಮಗೆ ಮಿಂತ್ರಾಲಿ ಸಿಗ್ತಾಯಿದೆ. ಅದು ನಾನು ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ ನೋಡಿ. ಒಂದೇ ಒಂದು ಚೇಂಜಸ್ ಏನಂದರೆ, ಸಾನು ಡ್ರೆಸ್ಗೂ ಇದಕ್ಕೂ ಸ್ಲೀವ್ಸ್ ನಾನು ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದ್ದೀನಿ, ಅದಕ್ಕೆ ಸ್ಲೀವ್ಸ್ ಇಲ್ಲ, ಟ್ಯಾಗ್ ಮಾಡಿರ್ತೀನಿ. ಮತ್ತು ತುಂಬ ಜನ ಅಂದರೆ ಆ ಡ್ರೆಸ್ನ ನೋಡಿದವ್ರು ಎಲ್ಲರೂ ಕೂಡ ಒಂದೇ ಮಾತು ಹೇಳಿದ್ದು, ಅವ್ರಿಗೆ ಅದು ತುಂಬಾ
ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಅಕ್ಕ ಅಂತ ನನ್ನ ಕಸಿನ್ ಹೇಳಿದ್ಲು. ನನ್ನ ಫ್ರೆಂಡ್ ಕೂಡ ಮೆಸೇಜ್ ಮಾಡಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು, ರಾಣಿ ಥರ ಕಾಣ್ತಾ ಇದ್ಲು ಅಂತಲೇ ಹೇಳಿದ್ಲು. ಆಮೇಲೆ ನನ್ನ ನೇಬರ್ ಕೂಡ ಚೆನ್ನಾಗಿ ಕಾಣ್ತಿದ್ಲು ರೀ, ರಾಣಿ ಥರ ಕಾಣ್ತಾ ಇದ್ಲು ಅಂತಲೇ ಹೇಳಿದ್ರು. ಸಾನು ಫ್ರೆಂಡು ನನ್ನ ಸ್ಟೇಟಸ್ ಹಾಕಿದ್ನಲ್ಲ, ಆವಾಗ ಕ್ಲಾಸ್ಗೆ ಹೋದ್ಮೇಲೆ ಅವಳು ಹೇಳಿದ್ಲಂತೆ, ಅವಳು ಬರ್ತಡೇಗೆ ಬಂದಿರಲಿಲ್ಲ ಅವತ್ತು, ಎಲ್ಲೋ ಹೋಗಬೇಕಿತ್ತು ಅಂತ ಹೇಳಿಬಿಟ್ಟು. ಸೊ ಅವಳು ಹೇಳಿದ್ಲಂತೆ, ಐ ಸಾ ಯೋರ್ ಸ್ಟೇಟಸ್, ಯು ಆರ್ ಲುಕಿಂಗ್ ಲೈಕ್ ಪ್ರಿನ್ಸೆಸ್ ಅಂತ. ನನಗೆ ಆ ಥರ ಏನಾದರೂ ಡಿಫ್ರೆಂಟಾಗಿ ಸಾನುಗೆ ಹೊಲಿಬೇಕು ಅಂತಲೇ ಆಸೆ ಇರೋದು, ಹಾಗಾಗಿ ನಾನು ಸ್ಟಿಚಿಂಗ್ ಕಲಿಬೇಕು ಅಂತ ಹೇಳ್ತಾ ಇರೋದು. ಬಟ್ ಅವಳಿಗೆ ಈ ಥರ ಡಿಸೈನರ್ ವೇರ್ ನಾನು ರೆಡಿ ಮಾಡಬೇಕು, ಹಾಗಾಗಿ ನಾನು ಇಂಟ್ರೆಸ್ಟ್ ತೋರಿಸ್ತಾ ಇರೋದು ಟೈಲರಿಂಗ್ನಲ್ಲಿ. ಓಕೆ ಸ್ನೇಹಿತರೆ, ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್.